ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 709 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 15ನೇ ಜೂನ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಜಾಗತಿಕ ಶಾಂತಿ ಸೂಚ್ಯಾಂಕ 2024ರಲ್ಲಿ ಭಾರತದ ಶ್ರೇಯಾಂಕ ಯಾವುದು? ಸೊ ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ದಿ ಗ್ಲೋಬಲ್ ಪೀಸ್ ಇಂಡೆಕ್ಸ್ 2024? ಸೊ 2024ರಲ್ಲಿ ಯಾವ ರಾಷ್ಟ್ರವು ಶಾಂತಿಯುತವಾಗಿದೆ ಎನ್ನುವ ಒಂದು ರಿಪೋರ್ಟ್ ಅಥವಾ ಸೂಚ್ಯಾಂಕ ಬಿಡುಗಡೆ ಆಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ರಾಷ್ಟ್ರದ ಸ್ಥಾನ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ರಾಷ್ಟ್ರ 116ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ನಮ್ಮ ನೈಬರಿಂಗ್ ಕಂಟ್ರೀಸನ್ನು ನಾವು ನೋಡಿದಾಗ ಸೊ ಭೂತಾನ್ ಬಹಳ ಪೀಸ್ಫುಲ್ ಆಗಿರ್ತಕ್ಕಂಥ ಕಂಟ್ರಿ ಆಗಿರುತ್ತೆ, 21ನೇ ರ್ಯಾಂಕನ್ನು ಪಡೆದುಕೊಂಡಿರುತ್ತೆ. ಸೊ ನೇಪಾಲ್ ಈಸ್ ಆಲ್ಸೋ ಬೆಟರ್ ದೆನ್ ಅಸ್, 81ನೇ ಸ್ಥಾನ. ಈವನ್ ಬಾಂಗ್ಲಾದೇಶ್ ಕೂಡ 93ನೇ ಸ್ಥಾನ. ಈವನ್ ಶ್ರೀಲಂಕಾ ಈಸ್ ಆಲ್ಸೋ ಅಟ್ 100th ಪೊಸಿಷನ್. ಸೊ ನಮಗಿಂತ ವರ್ಸ್ಟ್ ಅಂದರೆ ಪಾಕಿಸ್ತಾನ ನಮಗಿಂತ ಕಳಪೆ ಆಗಿರುತ್ತೆ. ಅದಾದಮೇಲೆ ಅಫ್ಘಾನಿಸ್ತಾನ್ ಕೂಡ ನಮಗಿಂತ ಕಳಪೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಥವಾ ಈ ಒಂದು ಜಾಗತಿಕ ಶಾಂತಿ ಸೂಚ್ಯಾಂಕ ಇದನ್ನು ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಅಂಡ್ ಪೀಸ್ ಅಂತ ಕರಿತೇವೆ. ಅಂದರೆ ಈ ಒಂದು ಆರ್ಥಿಕತೆ ಮತ್ತು ಶಾಂತಿಯುತಕ್ಕಾಗಿ ಒಂದು ಸಂಸ್ಥೆ ಅಂತ ಇರುತ್ತೆ. ಸೊ ಈ ಒಂದು ಸಂಸ್ಥೆಯ ವತಿಯಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ 163 ರಾಷ್ಟ್ರಗಳಲ್ಲಿ ಮಾಡಿರ್ತಕ್ಕಂಥ ಸಮೀಕ್ಷೆಯ ಪ್ರಕಾರ ನಮ್ಮ ಭಾರತ ರಾಷ್ಟ್ರ 116ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಪ್ರಪಂಚದಾದ್ಯಂತ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸನ್ನು ತೆಗೆದುಕೊಂಡಾಗ ಫಾರ್ ಎಕ್ಸಾಂಪಲ್ ಪೀಸ್ ಆ್ಯಂಡ್ ವಾರ್. ಸೊ ಎಲ್ಲಿ ಶಾಂತಿ ಇರುತ್ತೆ ಸೊ ಅಲ್ಲಿ ಯುದ್ಧ ಇರಲ್ಲ, ಎಲ್ಲಿ ಯುದ್ಧ ಇರುತ್ತೆ ಅಲ್ಲಿ ಪೀಸ್ ಇರೋದಿಲ್ಲ. ಸೊ ಆ ರೀತಿಯಾಗಿ ನಮ್ಮ ಪ್ರಪಂಚದಾದ್ಯಂತ ಸೊ ಕರೆಂಟ್ಲಿ ಅಂದರೆ ಪ್ರಸ್ತುತವಾಗಿ 56 ಕಾನ್ಫ್ಲಿಕ್ಟ್ಸ್ ಆಗ್ತಾ ಇದೆ. ಅಂದರೆ 56 ಬಗೆಯ ಸಂಘರ್ಷಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವರ್ಲ್ಡ್ ವಾರ್ 2 ಆದ ನಂತರ ಸೊ ಈ ಒಂದು ವರ್ಷ ಏನಿರುತ್ತೆ ಅತ್ಯಂತ ಹೆಚ್ಚಿನ ಸಂಘರ್ಷಗಳನ್ನು ವಿಟ್ನೆಸ್ ಮಾಡಿರ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ಈ 56 ಕಾನ್ಫ್ಲಿಕ್ಟ್ಸ್ಗಳಲ್ಲಿ ಸರಿಸುಮಾರು 92 ರಾಷ್ಟ್ರಗಳು ಇನ್ವಾಲ್ವ್ ಆಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆಲ್ಮೋಸ್ಟ್ 92 ಕಂಟ್ರೀಸ್ಗಳಲ್ಲಿ ಈ ಒಂದು ಸಂಘರ್ಷಗಳು ನಡೀತಾ ಇರುತ್ತೆ. ಸೊ ಬೇರೆ ಬೇರೆ ವಿಷಯಗಳಿಗೆ, ಅದು ಜಿಯೋಪೊಲಿಟಿಕಲ್ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳಿಗಾಗಿ ಸೊ ಸಂಘರ್ಷಗಳು ನಡೀತಾ ಇರುವ ಕಾರಣದಿಂದ ಸೊ ಈ ಒಂದು ಗ್ಲೋಬಲ್ ಪೀಸ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದ ಗ್ಲೋಬಲ್ ಎಕನಾಮಿಕ್ ಇಂಪ್ಯಾಕ್ಟ್, ಸೊ ಈ ಒಂದು ಇಂಪ್ಯಾಕ್ಟ್ ಅಂದರೆ ಈ ಒಂದು ಸಂಘರ್ಷದಿಂದ ಸೊ ಜಾಗತಿಕವಾಗಿ ಎಷ್ಟು ಹಣ ನಷ್ಟವಾಗ್ತಾ ಇದೆ ಅಂತ ನಾವು ಹೇಳೋದಾದ್ರೆ $19.1 ಟ್ರಿಲಿಯನ್ ಅಷ್ಟು ಆ ಒಂದು ಎಕನಾಮಿಕ್ ಇಂಪ್ಯಾಕ್ಟ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ವಾಸ್ ಇನ್ ದ ಇಯರ್ 2023, 2023ರಲ್ಲಿ $19.1 ಟ್ರಿಲಿಯನ್ ಅಷ್ಟು ಎಕನಾಮಿಕ್ ಇಂಪ್ಯಾಕ್ಟ್ ಅಥವಾ ಆರ್ಥಿಕತೆಯ ಮೇಲೆ ಸೊ ಈ ಒಂದು ಸಂಘರ್ಷಗಳು ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ 110 ಮಿಲಿಯನ್ ಪೀಪಲ್ ಆರ್ ಈದರ್ ರಿಫ್ಯೂಜೀಸ್ ಆರ್ ಇಂಟರ್ನಲಿ ಡಿಸ್ಪ್ಲೇಸ್ಡ್ ಅಂತ ಹೇಳ್ತಾರೆ. ಅಂದರೆ 110 ಮಿಲಿಯನ್ ಜನರು ನಿರಾಶ್ರಿತರಾಗಿದ್ದಾರೆ. ಅಂದರೆ ಈ ಒಂದು ಸಂಘರ್ಷಗಳಿಂದ ದೇವ್ ಲಾಸ್ಟ್ ದೇರ್ ಹೋಮ್ಸ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅಥವಾ ಅವರು ಡಿಸ್ಪ್ಲೇಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ್ಯಂಡ್ 16 ಕಂಟ್ರೀಸ್ ನಾವು ಹೋಸ್ಟಿಂಗ್ ಮೋರ್ ದೆನ್ 500,000 ರಿಫ್ಯೂಜೀಸ್. ಅಂದರೆ ಜಗತ್ತಿನಾದ್ಯಂತ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲಿ 16 ದೇಶಗಳು 500,000ಗಿಂತಲೂ ಹೆಚ್ಚು ನಿರಾಶ್ರಿತರನ್ನು ಆಶ್ರಯಿಸಿರ್ತಕ್ಕಂಥದ್ದನ್ನು ನಾವು ಈ ಒಂದು ಸಂಘರ್ಷಗಳ ಒಂದು ಪ್ರತಿಫಲವಾಗಿ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಪೀಸ್ ಇಂಡೆಕ್ಸ್ ಅಲ್ಲಿ ಟಾಪ್ 10 ಇರ್ತಕ್ಕಂಥ ರಾಷ್ಟ್ರಗಳು ಯಾವುದು ಅಂದರೆ ಐಸ್ಲ್ಯಾಂಡ್ ಈಸ್ ಇನ್ ದ ಫಸ್ಟ್ ಪೊಸಿಷನ್, ಡೆನ್ಮಾರ್ಕ್ 2 ಮತ್ತು 3ನೇ ಸ್ಥಾನದಲ್ಲಿ ನಾವು ಐರ್ಲ್ಯಾಂಡ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ನ್ಯೂಜಿಲ್ಯಾಂಡ್, ಆಸ್ಟ್ರಿಯಾ, ಸಿಂಗಪೂರ್, ಪೋರ್ಚುಗಲ್, ಸ್ಲೋವೇನಿಯಾ, ಜಪಾನ್ ಮತ್ತು ಸ್ವಿಟ್ಜರ್ಲ್ಯಾಂಡ್. ಸೊ ಇವು ಟಾಪ್ 10 ಇರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಾಗಿರುತ್ತೆ. ಸೊ ಅದಾದಮೇಲೆ ಟಾಪ್ 10 ಇರ್ತಕ್ಕಂಥ ಅಥವಾ ಅತ್ಯಂತ ಪೀಸ್ಫುಲ್ ಆಗಿರ್ತಕ್ಕಂಥ ನೇಷನ್ಗಳಲ್ಲಿ ಸೊ ಕಾಮನ್ಲಿ ಅಲ್ಲಿ ಯಾವ ಒಂದು ಸಿನಾರಿಯೋವನ್ನು ನಾವು ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ ಅಂದರೆ ಸೊ ಲೋ ಕ್ರೈಮ್ ರೇಟ್, ಅಂದರೆ ಅಲ್ಲಿ ನಡೀತಕ್ಕಂಥ ಅಪರಾಧಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ರೋಬಸ್ಟ್ ಎಜುಕೇಷನ್, ಸೊ ಎಲ್ಲಿ ಎಜುಕೇಷನ್ ಅಥವಾ ಶಿಕ್ಷಣಕ್ಕೆ ಜಾಸ್ತಿ ಒಂದು ಸಪೋರ್ಟ್ ಇರುತ್ತೆ ಆಬ್ವಿಯಸ್ಲಿ ಅಲ್ಲಿ ಕ್ರೈಮ್ ರೇಟ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ವೆಲ್ಫೇರ್ ಸಿಸ್ಟಮ್ ಅಂದರೆ ಅವರ ಸಮಾಜ ಕಲ್ಯಾಣ ಒಂದು ಸ್ಕೀಮ್ಸ್ ಏನಿದ್ದಾವೆ ಸೊ ಅದು ಅತ್ಯಂತ ಉತ್ತಮವಾಗಿರ್ತವೆ. ಅದಾದಮೇಲೆ
ಫೇರ್ ಪೇ ಫಾರ್ ವರ್ಕರ್ಸ್, ಅಂದರೆ ಅಲ್ಲಿ ದುಡಿತಾ ಇರ್ತಕ್ಕಂಥ ಕಾರ್ಮಿಕರಿಗೆ ಸೊ ಸರಿಯಾಗಿರ್ತಕ್ಕಂಥ ಸಂಬಳಗಳನ್ನು ನೀಡ್ತಕ್ಕಂಥದ್ದು. ಆ್ಯಂಡ್ ವರ್ಚುವಲಿ ನಾನ್ ಎಕ್ಸಿಸ್ಟೆಂಟ್ ಟೆನ್ಷನ್ ಅಮಾಂಗ್ ದಿ ಎಕನಾಮಿಕ್ ಕ್ಲಾಸಸ್, ಅಂದರೆ ಸೊ ಯಾವುದೇ ರೀತಿಯ ಸಂಘರ್ಷಗಳು ಇಲ್ಲದೇ ಇರುವ ಕಾರಣದಿಂದ ಸೊ ಟಾಪಲ್ಲಿರ್ತಕ್ಕಂಥ ರಾಷ್ಟ್ರಗಳು ಅತ್ಯಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯವಾಗಿರುತ್ತೆ. ಹಾಗಿದ್ರೆ ಸೊ ಬಾಟಮಲ್ಲಿರ್ತಕ್ಕಂಥ ರಾಷ್ಟ್ರಗಳು, ಸೊ ನಾವು ಬಾಟಮ್ನಲ್ಲಿ MN ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಲೀಸ್ಟ್ ಪೀಸ್ಫುಲ್ ಕಂಟ್ರಿ ಅಂತ ಕರಿತೇವೆ, ಅಂದರೆ ಅತ್ಯಂತ ಅಶಾಂತಿಯುತವಾಗಿರ್ತಕ್ಕಂಥ ರಾಷ್ಟ್ರಗಳಲ್ಲಿ MN ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇದಾದ ನಂತರ ನಾವು ಸೂಡಾನ್, ಸೌತ್ ಸುಡಾನ್, ಅಫ್ಘಾನಿಸ್ತಾನ್ ಮತ್ತು ಉಕ್ರೇನ್ ರಾಷ್ಟ್ರಗಳನ್ನು ನಾವು ಅತ್ಯಂತ ಅಶಾಂತಿಯುತವಾಗಿರ್ತಕ್ಕಂಥ ರಾಷ್ಟ್ರಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಯಾವ ಸಂಸ್ಥೆಯು ಸ್ಟೇಟ್ ಆಫ್ ವರ್ಲ್ಡ್ ಫಿಶರೀಸ್ ಅಂಡ್ ಆಕ್ವಾಕಲ್ಚರ್ ವರದಿಯನ್ನು ಪ್ರಕಟಿಸುತ್ತದೆ? ಸೊ ವಿಚ್ ಆರ್ಗನೈಸೇಷನ್ ಪಬ್ಲಿಷಸ್ ದಿ ಸ್ಟೇಟ್ ಆಫ್ ದಿ ವರ್ಲ್ಡ್ ಫಿಶರೀಸ್ ಅಂಡ್ ಆಕ್ವಾಕಲ್ಚರ್ ರಿಪೋರ್ಟ್? ಸೊ ಇದನ್ನು ನಾವು ಸೋಫಿಯಾ ರಿಪೋರ್ಟ್ ಅಂತ ಕೂಡ ಕರಿತೇವೆ. ಸೊ ಇದೊಂದು ಬ್ಲೂ ಎಕಾನಮಿ ಅಥವಾ ನೀಲಿ ಆರ್ಥಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಈ ಒಂದು ವರದಿಯನ್ನು ಪ್ರತಿ ವರ್ಷ ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಹಾರ ಮತ್ತು ಕೃಷಿ ಸಂಸ್ಥೆ ಅಥವಾ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಕರಿತೇವೆ. ಇನ್ ಶಾರ್ಟ್ ಇದನ್ನು FAO ಅಂತ ಕರಿತೇವೆ. ಸೊ ಇದು ಬಿಡುಗಡೆ ಮಾಡಿರ್ತಕ್ಕಂಥ ವರದಿ ಏನು ಅಂದರೆ ಸೊ ಸ್ಟೇಟ್ ಆಫ್ ವರ್ಲ್ಡ್ ಆಕ್ವಾಕಲ್ಚರ್ ಆ್ಯಂಡ್ ಫಿಶರೀಸ್ ರಿಪೋರ್ಟನ್ನು 2024ಕ್ಕೆ ಸಂಬಂಧಪಟ್ಟಂತೆ ಮೀನುಗಾರಿಕೆ ಕ್ಷೇತ್ರ ಏನಿದೆ ಸೊ ಜಾಗತಿಕವಾಗಿ ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂತಕ್ಕಂಥ ಒಂದು ವರದಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಸೊ ಇದು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಬಿಡುಗಡೆ ಮಾಡ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಈ ಒಂದು ವರದಿಯ ಸ್ಟ್ಯಾಟಿಸ್ಟಿಕ್ಸ್ ಏನು ಅಂತ ನಾವು ನೋಡೋದಾದರೆ ಗ್ಲೋಬಲ್ ಫಿಶರೀಸ್ ಅಂದರೆ ಜಾಗತಿಕವಾಗಿ ಈ ಒಂದು ಮೀನುಗಾರಿಕೆ ಮತ್ತು ಆಕ್ವಾಕಲ್ಚರ್ಗೆ ಸಂಬಂಧಪಟ್ಟಂತೆ 2022ರಲ್ಲಿ ಗ್ಲೋಬಲ್ ಪ್ರೊಡಕ್ಷನ್, ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಜಾಗತಿಕವಾಗಿ ಪುಟ್ ಟುಗೆದರ್ ಆಲ್ ಕಂಟ್ರೀಸನ್ನು ಸೇರಿಸಿದಾಗ ಸೊ ಜಾಗತಿಕವಾಗಿ 223.2 ಮಿಲಿಯನ್ ಟನ್ಸ್ ಅಷ್ಟು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ 223.2 ಟನ್ಗಳಷ್ಟು ಸೊ ಈ ಒಂದು ಗ್ಲೋಬಲ್ ಫಿಶರಿ ಮತ್ತು ಆಕ್ವಾಕಲ್ಚರ್ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 2020ಕ್ಕೆ ಹೋಲಿಕೆ ಮಾಡಿದಾಗ ಅಂದರೆ ವೆನ್ ಯು ಕಂಪೇರ್ ದ ಸೇಮ್ ಸ್ಟ್ಯಾಟಿಸ್ಟಿಕ್ಸ್ ಟು 2020 ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ನಾವು 4.4% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಈಸ್ ಬಿಟ್ವೀನ್ 2020 ಆ್ಯಂಡ್ 2022 ಅಂದರೆ ಎರಡು ವರ್ಷಗಳ ಅವಧಿಯಲ್ಲಿ ಸೊ ಈ ಒಂದು ವರದಿ ರಿಲೀಸ್ ಆಗಿರ್ತಕ್ಕಂಥದ್ದು 2024ರಲ್ಲಿ. ಬಟ್ ಇಲ್ಲಿ ಕಂಪ್ಯಾರಿಷನ್ ಮಾಡ್ತಾ ಇರ್ತಕ್ಕಂಥದ್ದು ಬಿಟ್ವೀನ್ 2020 ಮತ್ತು 2022 ನಡುವೆ ನಾವು ಕಂಪೇರ್ ಮಾಡಿಕೊಂಡಾಗ ಈ ಫಿಶರಿ ಮತ್ತು ಆಕ್ವಾಕಲ್ಚರ್ ಅಂತಕ್ಕಂಥದ್ದು ಗ್ಲೋಬಲಿ ಅಥವಾ ಜಾಗತಿಕವಾಗಿ 4.4% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದಮೇಲೆ ಪ್ರೊಡಕ್ಷನ್ ಕಂಪ್ರೈಸ್ಡ್ ಆಫ್ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಉತ್ಪಾದನೆ ಏನಿರುತ್ತೆ ಸೊ ಇಟ್ ಈಸ್ 185.4 ಮಿಲಿಯನ್ ಟನ್ಸ್ ಆಫ್ ಆಕ್ವಾಟಿಕ್ ಆನಿಮಲ್ಸ್ ಅಂದರೆ ಈ ಒಂದು ಜಲಚರ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಸೊ ಉತ್ಪಾದನೆ 185.4 ಮಿಲಿಯನ್ ಟನ್ಗಳಷ್ಟು ಜಲಚರ ಪ್ರಾಣಿಗಳಾಗಿದ್ದರೆ 37.8 ಮಿಲಿಯನ್ ಟನ್ಸ್ ಆಫ್ ಆಲ್ಗೆ ಅಂದರೆ 37.8 ಮಿಲಿಯನ್ ಟನ್ಗಳಷ್ಟು ಶೈವಲಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಸೊ ಈ ಒಂದು ವರದಿಯ ಪ್ರೊಡಕ್ಟಿವಿಟಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಯನ್ನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಅದರ ಮೊದಲನೇ ಪಾರ್ಟನ್ನು ನಾವೇನಂತ ಕರಿತೀವಿ ಅಂದರೆ ರಿವ್ಯೂ ಆಫ್ ವರ್ಲ್ಡ್ ಫಿಶರೀಸ್ ಅಂಡ್ ಆಕ್ವಾಕಲ್ಚರ್ ಪ್ರೊಡಕ್ಷನ್ ಅಂಡ್ ಯುಟಿಲೈಸೇಷನ್ ಅಂದರೆ ಜಾಗತಿಕವಾಗಿ ಒಂದು ಮೀನುಗಾರಿಕೆ ಮತ್ತು ಜಲಚರಗಳ ಉತ್ಪಾದನೆ ಮತ್ತು ಅದರ ಬಳಕೆಗೆ ಸಂಬಂಧಪಟ್ಟಂತೆ ವಿಮರ್ಶೆ ಮಾಡ್ತಕ್ಕಂಥ ಒಂದು ವರದಿಯನ್ನು ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಪಾರ್ಟ್ 2 ಅನ್ನು ನಾವು ರೋಲ್ ಆಫ್ FAO ಅಂಡ್ ಇಟ್ಸ್ ಪಾರ್ಟ್ನರ್ಸ್ ಟು ಕೆಟಲೈಸ್ ಟ್ರಾನ್ಸ್ಫಾರ್ಮೇಷನಲ್ ಚೇಂಜಸ್ ಅಂದರೆ ಈ ಒಂದು ಫಿಶರಿ ಮತ್ತು ಆಕ್ವಾಕಲ್ಚರ್ಗೆ ಪರಿವರ್ತನೆ ಮಾಡಲಿಕ್ಕೆ ಸೊ FAO ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಷ್ಟ್ರಗಳ ಪಾತ್ರ ಹೇಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಈ ವರದಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಕೊನೆಯದನ್ನು ನಾವು ಹೈ ಇಂಪ್ಯಾಕ್ಟ್ ಚಾಲೆಂಜಸ್ ಅಂಡ್ ಆಪರ್ಚುನಿಟೀಸ್ ಆಫ್ ಯುಟಿಲೈಸಿಂಗ್ ಹೋಲ್ ಫಿಶ್ ಆ್ಯಂಡ್ ಇಟ್ಸ್ ಬೈ ಪ್ರಾಡಕ್ಟ್ಸ್ ಅಂದರೆ ಈ ಒಂದು ಮೀನು ಮತ್ತು ಅದರ ಉಪ ಉತ್ಪನ್ನಗಳೇನಿರ್ತವೆ ಸೊ ಅದನ್ನು ನಾವು ಸಮಗ್ರವಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಯಾವ ರೀತಿಯ ಚಾಲೆಂಜಸ್ ಅಥವಾ ಸವಾಲುಗಳು ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಸೊ ಈ ಒಂದು ವರದಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ನಿರಾಶ್ರಿತರಿಗಾಗಿ ಯುನೈಟೆಡ್ ನೇಷನ್ ಹೈ ಕಮಿಷನ್ ಪ್ರಕಾರ ಕಳೆದ ವರ್ಷದ ಅಂತ್ಯದ ವೇಳೆಗೆ ಬಲವಂತವಾಗಿ ಸ್ಥಳಾಂತರಗೊಂಡ ಜನರ ಸಂಖ್ಯೆ ಎಷ್ಟು? ಸೊ ಅಕಾರ್ಡಿಂಗ್ ಟು ದಿ UN ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ವಾಟ್ ವಾಸ್ ದಿ ನಂಬರ್ ಆಫ್ ಫೋರ್ಸಿಬಲಿ ಡಿಸ್ಪ್ಲೇಸ್ಡ್ ಪೀಪಲ್ ಆಸ್ ಆಫ್ ದಿ ಎಂಡ್ ಆಫ್ ದಿ ಇಯರ್ ಅಂದರೆ 2023ರ ಕೊನೆಯ ವೇಳೆಗೆ ಸೊ ಫೋರ್ಸ್ಫುಲಿ ಡಿಸ್ಪ್ಲೇಸ್ ಆಗಿರ್ತಕ್ಕಂಥ ಜಾಗತಿಕ ಜನಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 117
1.3 ಮಿಲಿಯನ್ ಜನರು ಸೊ ಫೋರ್ಸ್ಫುಲಿ ಡಿಸ್ಪ್ಲೇಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂದರೆ ರೆಕಾರ್ಡ್ 120 ಮಿಲಿಯನ್ ಪೀಪಲ್ ಫೋರ್ಸ್ಫುಲಿ ಡಿಸ್ಪ್ಲೇಸ್ಡ್ ಗ್ಲೋಬಲಿ ಅಂದರೆ UNHCRನ ವರದಿಯ ಪ್ರಕಾರ ಜಾಗತಿಕವಾಗಿ 2024ರಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದು ಸೊ 2023ರ ಅಂತ್ಯದ ವೇಳೆಗೆ, ಬಟ್ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಬೈ ಏಪ್ರಿಲ್ 2024 ಅಂದರೆ 2024ರ ಏಪ್ರಿಲ್ನ ವೇಳೆಗೆ ಜಾಗತಿಕವಾಗಿ 120 ಮಿಲಿಯನ್ ಜನರು ಫೋರ್ಸ್ಫುಲಿ ಡಿಸ್ಪ್ಲೇಸ್ ಆಗಿರ್ತಕ್ಕಂಥ ವರದಿಯನ್ನು UNHCR ವತಿಯಿಂದ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಕಾರಣಗಳು ಮತ್ತು ಇನ್ನೂ ಹೆಚ್ಚಿನ ಸ್ಟ್ಯಾಟಿಸ್ಟಿಕ್ಸನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥವ್ರು UNHCR ಅಂತ ಕರಿತೇವೆ. ಸೊ ಇದರ ಫುಲ್ ಫಾರ್ಮ್ ಏನು ಅಂದರೆ UN ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಅಂತ ಕರಿತೇವೆ. ಸೊ ಈ ಒಂದು ವರದಿಯ ಪ್ರಕಾರ ಲಾಸ್ಟ್ ಇಯರ್ನ ಅಂತ್ಯದ ವೇಳೆಗೆ ಸೊ ದೇರ್ ವರ್ 7.3 ಮಿಲಿಯನ್ ಪೀಪಲ್ ಅಷ್ಟು ಜನ ಪೀಪಲ್ ಸೊ ವೇರ್ ಡಿಸ್ಪ್ಲೇಸ್ಡ್ ಅಂದರೆ ಫೋರ್ಸ್ಫುಲಿ ಅವರನ್ನು ಡಿಸ್ಪ್ಲೇಸ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದೀಸ್ ರೆಫ್ಯೂಜೀಸ್ ಅಂದರೆ ರೆಫ್ಯೂಜೀಸ್ ಅಥವಾ ನಿರಾಶ್ರಿತರು ಅಂದರೆ ಯಾರ್ಯಾರು? ಸೊ ಅದನ್ನು ನಾವು ಆಸಿಲಮ್ ಸೀಕರ್ಸ್ ಅಂತ ಕರಿತೇವೆ. ಆಸಿಲಮ್ ಸೀಕರ್ಸ್ ಅಂದರೆ ಸೊ ಒಂದು ರಾಷ್ಟ್ರದಿಂದ ಬೇರೊಂದು ರಾಷ್ಟ್ರಕ್ಕೆ ಹೋಗಿ ನಾನು ಇದ್ದಂತಹ ರಾಷ್ಟ್ರದಲ್ಲಿ ನನಗೆ ಪ್ರೊಟೆಕ್ಷನ್ ಇಲ್ಲ, ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿಕೊಂಡು ಸೊ ಆ ಒಂದು ರಾಷ್ಟ್ರದಲ್ಲಿ ಒಂದು ನೆಲೆಯನ್ನು ಹುಡುಕ್ತಕ್ಕಂಥವರನ್ನು ನಾವು ಆಸಿಲಮ್ ಸೀಕರ್ಸ್ ಅಂತ ಕರಿತೇವೆ. ಸೊ ಅವರನ್ನೂ ಕೂಡ ನಾವು ರೆಫ್ಯೂಜೀಸ್ ಕ್ಯಾಟಗರಿಗೆ ಸೇರಿಸ್ಬೋದಾಗಿರುತ್ತೆ. ಸೊ ಇಂಟರ್ನಲಿ ಡಿಸ್ಪ್ಲೇಸ್ಡ್ ಪೀಪಲ್ ಅಂದರೆ ಆಂತರಿಕವಾಗಿ ಸ್ಥಳಾಂತರಗೊಂಡಿರ್ತಕ್ಕಂಥ ಜನರು. ಫಾರ್ ಎಕ್ಸಾಂಪಲ್ ಈ ಒಂದು ರೋಹಿಂಗ್ಯಾಗಳನ್ನು ನಾವೇನು ನೋಡಿದ್ದೇವೆ, ಸೊ ಅವರು ಕೂಡ ಒಂದು ನಿರಾಶ್ರಿತರ ಕ್ಯಾಟಗರಿಗೆ ಸೇರಿಸಬಹುದಾಗಿರುತ್ತೆ. ಪೀಪಲ್ ಬೀಯಿಂಗ್ ಫೋರ್ಸ್ಡ್ ಅವೇ ಬೈ ಕಾನ್ಫ್ಲಿಕ್ಟ್ ಅಂದರೆ ಸಂಘರ್ಷಗಳು ಉಂಟಾಗಿರುವ ಕಾರಣದಿಂದ ಸೊ ಆ ಒಂದು ಪ್ರದೇಶದಿಂದ ಹೊರಗಡೆ ಬಂದಿರತಕ್ಕಂಥ ಜನರು. ಸೊ ಅದಾದಮೇಲೆ ಪರ್ಸಿಕ್ಯೂಷನ್ ಅಂದರೆ ಸೊ ಈ ಒಂದು ಹಿಂಸೆಯ ಕಾರಣದಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ಜನರು. ಸೊ ಇವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿಬೋದಂದ್ರೆ ಸೊ ರೆಫ್ಯೂಜೀಸ್ ಅಂತ ಕರಿಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪಾಕಿಸ್ತಾನದಿಂದ ಅಥವಾ ಬಾಂಗ್ಲಾದೇಶದಿಂದ ನಮ್ಮ ದೇಶಕ್ಕೆ ಸಾಕಷ್ಟು ಜನರು ವಲಸೆ ಬರ್ತಾರೆ ಬಿಕಾಸ್ ಆಫ್ ದಿ ರೀಸನ್ ಆಫ್ ಪರ್ಸಿಕ್ಯೂಷನ್. ಯಾಕಂದರೆ ಸೊ ಅಲ್ಲಿ ಮೈನಾರಿಟಿ, ಫಾರ್ ಎಕ್ಸಾಂಪಲ್ ಹಿಂದೂಸ್ ಅಲ್ಲಿ ಮೈನಾರಿಟಿ ಆಗಿರ್ತಾರೆ. ಸೊ ಅವರಿಗೆ ಸರಿಯಾಗಿರ್ತಕ್ಕಂಥ ಹ್ಯೂಮನ್ ರೈಟ್ಸ್ ಇಲ್ಲದೇ ಇರುವ ಕಾರಣದಿಂದ ದೇ ಥಿಂಕ್ ಬೀಯಿಂಗ್ ಇನ್ ಇಂಡಿಯಾ ಈಸ್ ಅ ಸೇಫರ್ ಪ್ಲೇಸ್ ಅಂತ ಅವರು ಯೋಚನೆ ಮಾಡಿಕೊಂಡು ಸೊ ಭಾರತ ದೇಶಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲರನ್ನ ನಾವು ಒಟ್ಟಿಗೆ ಸೇರಿಸಿ ರೆಫ್ಯೂಜೀಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ರೆಫ್ಯೂಜೀಸ್ ರೇಟ್ ಏನಾಗ್ತಾ ಇದೆ ಅಂದರೆ ಇಯರ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ವರ್ಷದಿಂದ ವರ್ಷಕ್ಕೆ ಸೊ ಈ ಒಂದು ನಿರಾಶ್ರಿತರ ಸಂಖ್ಯೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಓವರ್ ದ ಲಾಸ್ಟ್ 12 years ಅಂದರೆ ಕಳೆದ 12 ವರ್ಷಗಳಲ್ಲಿ ಅತಿ ಹೆಚ್ಚಿನ ನಿರಾಶ್ರಿತರನ್ನ ಉಂಟು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಬೈ ದಿ ಎಂಡ್ ಆಫ್ ಏಪ್ರಿಲ್ ಅಂದರೆ 2024ರ ಏಪ್ರಿಲ್ನ ವೇಳೆಗೆ ಈ ಒಂದು ಸಂಖ್ಯೆ 120 ಮಿಲಿಯನ್ ಅಷ್ಟು ಇನ್ಕ್ರೀಸ್ ಆಗಿರ್ತಕ್ಕಂಥ ಸಾಧ್ಯತೆಯನ್ನು ಕೂಡ ಸೊ ಈ ಒಂದು ವರದಿಯಲ್ಲಿ ನಾವು ನೋಟಿಸ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಡಿಸ್ಪ್ಲೇಸ್ಮೆಂಟ್ಗೆ ಇರತಕ್ಕಂಥ ಕೆಲವೊಂದು ಎಕ್ಸಾಂಪಲ್ಸನ್ನು ನಾವು ನೋಡೋದಾದರೆ ಕಾನ್ಫ್ಲಿಕ್ಟ್ಸ್ ದಟ್ ಹ್ಯಾವ್ ಡ್ರಿವನ್ ಡಿಸ್ಪ್ಲೇಸ್ಮೆಂಟ್, ವಾರ್ ಇನ್ ಸುಡಾನ್ ಅಂದರೆ ಸುಡಾನ್ನಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧ. ಸೊ ಈ ಒಂದು ಅಷ್ಟೊಂದು ಹೈಲೈಟ್ ಆಗದಿಲ್ಲದಿದ್ದರೂ ಕೂಡ ಸೊ ಸುಡಾನ್ನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಾರ್ ಏನಿರುತ್ತೆ ಸೊ ಅದರಿಂದ ಸಾಕಷ್ಟು ಜನರು ನಿರಾಶ್ರಿತಗೊಳ್ತಾ ಇದ್ದಾರೆ. ಸೊ ಅದಾದಮೇಲೆ ಇಸ್ರೇಲ್ಸ್ ಬಂಬಾರ್ಡ್ಮೆಂಟ್ ಆ್ಯಂಡ್ ಗ್ರೌಂಡ್ ಕ್ಯಾಂಪೇನ್ಸ್ ಅಂದರೆ ಇಸ್ರೇಲ್ನಲ್ಲಿ ನಡೀತಾ ಇರ್ತಕ್ಕಂಥ ಬಾಂಬ್ ದಾಳಿ ಆಗಿರ್ಬೋದು ಮತ್ತು ಆ ಒಂದು ನೆಲಕ್ಕಾಗಿ ಅವ್ರು ಮಾಡ್ತಾ ಇರ್ತಕ್ಕಂಥ ಹೋರಾಟ ಏನಿರ್ಬೋದು. ಸೊ ಇವೆಲ್ಲ ಏನಾಗಿದೆ ಅಂದರೆ 1.7 ಮಿಲಿಯನ್ ಪೀಪಲ್ ಡಿಸ್ಪ್ಲೇಸ್ ಆಗಿರಲಿಕ್ಕೆ ಸೊ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಾಗಿ ನಾವಿಲ್ಲಿ ನೋಟಿಸ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯಾವ ಕಂಪನಿಯು ರೆಫೇಲ್ ಮರೈನ್ ಯುದ್ಧ ವಿಮಾನಗಳನ್ನು ತಯಾರಿಸುತ್ತದೆ? ಸೊ ವಿಚ್ ಕಂಪನಿ ಮ್ಯಾನುಫ್ಯಾಕ್ಚರ್ಸ್ ದಿ ರೆಫೇಲ್ ಮರೈನ್ ಫೈಟರ್ ಏರ್ಕ್ರಾಫ್ಟ್? ಸೊ ರೆಫೇಲ್ ಮರೈನ್ ಫೈಟರ್ ಏರ್ಕ್ರಾಫ್ಟ್ಗಳನ್ನು ನಮ್ಮ ಭಾರತ ದೇಶ ಈಗ ಬೈ ಮಾಡಲಿಕ್ಕೆ ನೆಗೋಸಿಯೇಷನ್ಸ್ ಮಾಡ್ತಾ ಇದೆ. ಹಾಗಿದ್ರೆ ಈ ಒಂದು ರೆಫೇಲ್ ಸೊ ಮೆರೈನ್ ಅಂದರೆ ಸಮುದ್ರದಿಂದ ಅಥವಾ ನೀರಿನಿಂದ ಲಾಂಚ್ ಮಾಡ್ಬೋದಾಗಿರ್ತಕ್ಕಂಥ ಯುದ್ಧ ವಿಮಾನಗಳಾಗಿದ್ದಾವೆ. ಸೊ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಸಾಲ್ಟ್ ಏವಿಯೇಷನ್ ವತಿಯಿಂದ ಸೊ ಈ ಒಂದು ರೆಫೇಲ್ಗಳನ್ನು ತಯಾರಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು? ಸೊ ಮುಂಚೆ ಕೂಡ ನಾವು ರೆಫೇಲ್ಗಳನ್ನು ಖರೀದಿ ಮಾಡಿದ್ದೇವೆ. ಸೊ ಈಗ ನಮ್ಮ ನೇವಿ ಅಥವಾ ನೌಕಾ ಕಾರಣಗಳಿಗಾಗಿ ಸೊ ನಮ್ಮ ಭಾರತದ ದೇಶ ರೆಫೇಲ್ಗಳನ್ನು ಖರೀದಿ ಮಾಡ್ತಕ್ಕಂಥ ನೆಗೋಸಿಯೇಷನ್ಸ್ ಅನ್ನು ಮಾಡ್ತಾ ಇದೆ. ಸೊ ಯಾವ ರಾಷ್ಟ್ರದಿಂದ ನಾವು ರೆಫೇಲ್ಗಳನ್ನು ಖರೀದಿ ಮಾಡ್ತೀವಿ ಅಂದರೆ ಫ್ರಾನ್ಸ್ ರಾಷ್ಟ್ರದಿಂದ ರೆಫೇಲ್ಗಳನ್ನು ಖರೀದಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿಚ್ ಟು ಕಂಟ್ರೀಸ್ ಅಂದರೆ ಇಂಡಿಯಾ ಮತ್ತು ಫ್ರಾನ್ಸ್ ಈಗ ದೇ ಆರ್ ಡೂಯಿಂಗ್ ವೆರಿ ಸ್ಟ್ರಿಕ್ಟ್ ನೆಗೋಸಿಯೇಷನ್ಸ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಅಂದರೆ
26 ರೆಫೇಲ್ ಮೆರೈನ್ ಫೈಟರ್ ಏರ್ಕ್ರಾಫ್ಟ್ಗಳನ್ನು ಖರೀದಿ ಮಾಡಲಿಕ್ಕೆ. ಅಂದರೆ 26 ರೆಫೇಲ್ ಮರೈನ್, ಅಂದರೆ ಇದನ್ನು ನಾವು ಭೂಮಿಯ ಮೇಲೆ ಯೂಸ್ ಮಾಡೋದಿಲ್ಲ, ಮರೈನ್ ಅಥವಾ ಸಮುದ್ರದಿಂದ ಲಾಂಚ್ ಮಾಡ್ತಕ್ಕಂಥ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಕ್ಕಂಥ ಒಂದು ಮಾತುಕತೆ ಭಾರತ ಮತ್ತು ಫ್ರಾನ್ಸ್ನ ನಡುವೆ ನಡೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಕ್ಯೂರ್ಡ್ ಅಂದರೆ ಇದನ್ನು ನಾವು ಎಲ್ಲಿಂದ ಪ್ರಕ್ಯೂರ್ ಮಾಡ್ತಾ ಇದ್ದೀವಿ ಅಂದರೆ, ನಾನು ಪ್ರಶ್ನೆಯಲ್ಲೇ ಹೇಳಿದಾಗೆ ಡಸಾಲ್ಟ್ ಏವಿಯೇಷನ್ ವತಿಯಿಂದ ಪ್ರಕ್ಯೂರ್ ಮಾಡಬೇಕಾಗಿರುತ್ತೆ, ಬಿಕಾಸ್ ಅವರೇ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಈ ಒಂದು ರೆಫೇಲ್ಗಳನ್ನು ನಮ್ಮಲ್ಲಿ ಆಲ್ರೆಡಿ ಇರ್ತಕ್ಕಂಥ ಯಾವ ಒಂದು ಫೈಟರ್ ಜೆಟ್ಗಳನ್ನು ನಾವು ರೀಪ್ಲೇಸ್ ಮಾಡ್ತೀವಿ ಅಂದರೆ MiG-29 ಅಂತ ನಾವೇನು ಹೇಳ್ತೇವೆ, ಸೊ ಇದನ್ನು ಬದಲಾವಣೆ ಮಾಡಲಿಕ್ಕೆ ಖರೀದಿ ಮಾಡ್ತಾ ಇರ್ತಕ್ಕಂಥ ಒಂದು ರೆಫೇಲ್ ಜೆಟ್ಗಳಾಗಿರ್ತವೆ. ಸೊ ಇಟ್ ಈಸ್ ಆಪರೇಟೆಡ್ ಫ್ರಮ್ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್, ಅಂದರೆ ಇದನ್ನು ಆಪರೇಟ್ ಮಾಡಲಿಕ್ಕೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಇದನ್ನು ನಾವು ಸಮುದ್ರಗಳಿಂದ ಲಾಂಚ್ ಮಾಡೋದ್ರಿಂದ ಸೊ ಅದನ್ನು ಲಾಂಚ್ ಮಾಡ್ತಕ್ಕಂಥ ಒಂದು ಬೋಟ್ಗಳು ನಮಗೆ ಬೇಕಾಗಿರುತ್ತೆ. ಸೊ ಯಾವ ವೆಸಲ್ಗಳನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ INS ವಿಕ್ರಮಾದಿತ್ಯ ಮತ್ತು INS ವಿಕ್ರಾಂತ್, ಸೊ ಇವುಗಳನ್ನು ಉಪಯೋಗಿಸಿಕೊಂಡು ಸೊ ಲಾಂಚ್ ಮಾಡ್ತಕ್ಕಂಥ ಏರ್ಕ್ರಾಫ್ಟ್ಗಳಾಗಿ ನಾವಿಲ್ಲಿ ಇವನ್ನ ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಎಲ್ಲಿ ನೆಲೆಗೊಳಿಸ್ತಾರೆ ಅಥವಾ ಬೇಸ್ ಎಲ್ಲಿರುತ್ತೆ ಅಂತ ನಮಗೆ ಕೇಳಿದಾಗ INS ದೇಗಾ ಇನ್ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ. ಸೊ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಸೊ ಈ ಒಂದು ರೆಫೇಲ್ಗಳನ್ನು ಬೇಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿಂದ ಇದನ್ನ ಅವಶ್ಯಕತೆ ಇದ್ದಲ್ಲಿ ನಾವು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಮುಖಾಂತರ, ಐ ಮೀನ್ ಟು ಸೇ ಈ ಒಂದು INS, ಸೊ INSಗಳ ಮುಖಾಂತರ ನಾವು ಲಾಂಚ್ ಮಾಡ್ತಕ್ಕಂಥದ್ದು, ಅಂದರೆ ಇಂಡಿಯನ್ ನೇವಲ್ ಶಿಪ್ಗಳ ಮುಖಾಂತರ ಸೊ ಅದನ್ನು ಉಡಾವಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರೆಫೇಲ್ ಮರೈನ್ ಫೈಟರ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಸೊ ಇದೊಂದು ಫೈಟರ್ ಏರ್ಕ್ರಾಫ್ಟ್ ಆಗಿರುತ್ತೆ. ಇದನ್ನು ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಡಸಾಲ್ಟ್ ಏವಿಯೇಷನ್ ವತಿಯಿಂದ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಒಂದು ಜೆಟ್ಗಳಾಗಿರ್ತವೆ. ಸೊ ಇದರಲ್ಲಿ ನಾವು ಟ್ವಿನ್ ಜೆಟ್ ಫೈಟರ್ ಏರ್ಕ್ರಾಫ್ಟ್ ಆಗಿರುತ್ತೆ. ಸೊ ಇದು ಸಿಂಗಲ್ ಸೀಟ್ ಆಗಿರುತ್ತೆ, ಅಂದರೆ ಏಕ ಆಸನವನ್ನು ಹೊಂದಿರತಕ್ಕಂಥ ಒಂದು ಜೆಟ್ ಆಗಿರುತ್ತೆ. ಬಟ್ ಟ್ರೈನಿಂಗ್ ವರ್ಷನ್ ಏನಿರುತ್ತೆ ಅದರಲ್ಲಿ 2 ಸೀಟ್ಸ್ ಇರುತ್ತೆ. ಬಟ್ ರಿಯಾಲಿಟಿ ನಾವು ಪ್ರಾಕ್ಟಿಕಲಿ ಯೂಸ್ ಮಾಡ್ತಕ್ಕಂಥ ಜೆಟ್ಗಳಲ್ಲಿ ಸಿಂಗಲ್ ಸೀಟ್ ಏರ್ಕ್ರಾಫ್ಟ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಡಿಸೈನ್ ಟು ಆಪರೇಟ್ ಫ್ರಮ್ ಏರ್ಕ್ರಾಫ್ಟ್ ಕ್ಯಾರಿಯರ್, ಅಂದರೆ ಈ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಥವಾ ವಿಮಾನ ವಾಹಕ ನೌಕೆ ಏನಿರುತ್ತೆ ಸೊ ಅದರ ಮುಖಾಂತರ ಆಪರೇಟ್ ಮಾಡ್ತಕ್ಕಂಥ ಜೆಟ್ಗಳಾಗಿ ಇದನ್ನು ನಾವು ಖರೀದಿ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿರ್ತಕ್ಕಂಥ ಟೆಕ್ನಾಲಜಿಕಲ್ ಇನ್ಫಾರ್ಮೇಷನ್ ಅನ್ನು ನೀವು ನೋಡ್ಬೋದಾಗಿರುತ್ತೆ. ಹೈಟೆಕ್ ಸೆನ್ಸಾರ್ಗಳಿರ್ತವೆ. ಸೊ ಇನ್ಕ್ಲೂಡಿಂಗ್ RBE-2 ರೆಡಾರ್ಗಳನ್ನು ನೋಡ್ಬೋದು, ಫ್ರಂಟ್ ಸೆಕ್ಟಾರ್ ಆಪ್ಟ್ರೋನಿಕ್ಸ್ಗಳನ್ನು ನೋಡ್ಬೋದು, ಸ್ಪೆಕ್ಟ್ರಾ ಮತ್ತು ಸೊ ಪಾಡ್ಗಳನ್ನು ಹೊಂದಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ಸೊ ನಾವು ಈ ಒಂದು ರೆಫಲ್ಗಳಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಚೀನಾದ ಕೃತಕ ಸೂರ್ಯನ ಯೋಜನೆಗೆ ಯಾವ ಸಾಧನವು ಕೇಂದ್ರವಾಗಿದೆ? ಸೊ ವಿಚ್ ಡಿವೈಸ್ ಇಸ್ ಸೆಂಟ್ರಲ್ ಟು ಚೈನಾಸ್ ಆರ್ಟಿಫಿಷಿಯಲ್ ಸನ್ ಪ್ರಾಜೆಕ್ಟ್ಸ್? ಸೊ ಇದನ್ನು ನಾವು ಈಸ್ಟ್ ಅಂತ ಕರಿತೇವೆ. ಸೊ ಸೂರ್ಯನಲ್ಲಿ ಶಕ್ತಿ ಏನು ಉತ್ಪತ್ತಿ ಆಗ್ತಾ ಇದೆ, ಸೊ ಅದಕ್ಕಿಂತ ಅಗಾಧವಾದ ಶಕ್ತಿಯನ್ನು, ಅಂದರೆ ಕೃತಕ ಸೂರ್ಯವನ್ನು, ಸಿಂಪಲ್ ಆಗಿ ಹೇಳೋದಾದರೆ ಆರ್ಟಿಫಿಷಿಯಲ್ ಸನ್ ಅಥವಾ ಕೃತಕ ಸೂರ್ಯನನ್ನು ಡೆವಲಪ್ ಮಾಡ್ತಕ್ಕಂಥ ಪ್ರಯೋಗವನ್ನು ಚೀನಾದವರು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಯೋಗದಲ್ಲಿ ಟು ಸಮ್ ಎಕ್ಸ್ಟೆಂಟ್ ಇವರು ಸಕ್ಸಸ್ಫುಲ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕೃತಕ ಸೂರ್ಯನನ್ನು ನಾವು ಏನಕ್ಕೆ ಕ್ರಿಯೇಟ್ ಮಾಡಬೇಕಂದ್ರೆ, ನಮ್ಗೆ ಗೊತ್ತು ಸನ್ ಈಸ್ ದಿ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೇವೆ. ಆ ಒಂದು ಎನರ್ಜಿಯನ್ನು ನಾವು ಕೃತಕವಾಗಿ ಉತ್ಪಾದನೆ ಮಾಡಲು ಯಶಸ್ವಿಯಾದರೆ ಸೊ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ಫಾಸಿಲ್ ಫ್ಯೂಯಲ್ಸ್ನ ಬದಲಾಗಿ ಈ ಒಂದು ಶಕ್ತಿಯನ್ನು ನಾವು ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಚೈನಾ ಬಹಳ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾ ಇದೆ. ಸೊ ಆ ಕೃತಕ ಸೂರ್ಯನನ್ನು ನಾವೇನಂತ ಕರಿತೀವಿ ಅಂದರೆ ಈಸ್ಟ್ ಅಂತ ಕರಿತೇವೆ. ಸೊ ಈಸ್ಟ್ನ ಫುಲ್ ಫಾರ್ಮ್ ಏನು ಅಂದರೆ ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸ್ಡ್ ಸೂಪರ್ ಕಂಡಕ್ಟಿಂಗ್ ಟೋಕಮ್ಯಾಕ್ ಅಂತ ಕರಿತೇವೆ. ಸೊ ಇದು ಚೈನಾದವರು ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಕೃತಕ ಸೂರ್ಯನ ಹೆಸರಾಗಿರುತ್ತೆ. ಸೊ ಈ ಒಂದು ಕೃತಕ ಸೂರ್ಯನಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಎನರ್ಜಿ ಏನಿರುತ್ತೆ, ಆ ಎನರ್ಜಿಯ ಸಸ್ಟೈನಬಿಲಿಟಿ ಈಸ್ ಇಂಪಾರ್ಟೆಂಟ್. ಸಸ್ಟೈನಬಿಲಿಟಿ ಅಂದರೆ ಸೊ ಎನರ್ಜಿ ಉತ್ಪತ್ತಿ ಆದ ನಂತರ ಎಷ್ಟು ನಿಮಿಷಗಳ ಕಾಲ ಅದು ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಆ ಒಂದು ಎನರ್ಜಿಯನ್ನು ನಾವು ಸ್ಟೋರ್ ಮಾಡಬೇಕಾಗಿರುತ್ತೆ. ಸೊ ಇಫ್ ಇಟ್ ಹ್ಯಾಸ್ ಟು ಬಿ ಸ್ಟೋರ್ಡ್, ಇಟ್ ಹ್ಯಾಸ್ ಟು ಸ್ಟೇ ಫಾರ್ ಸಮ್ ಟೈಮ್, ಅಂದರೆ ಸ್ವಲ್ಪ ಕಾಲ ಆ ಶಕ್ತಿ ಉಳಿಬೇಕಾಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಚೈನಾದವರು ಸ್ವಲ್ಪ ಯಶಸ್ವಿಯನ್ನು ಸಾಧಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಚೈನಾಸ್ ಆರ್ಟಿಫಿಷಿಯಲ್ ಸನ್ ಪ್ರಾಜೆಕ್ಟ್ ಅಥವಾ ಚೀನಾದ ಕೃತಕ ಸೂರ್ಯನ ಒಂದು ಯೋಜನೆ ಆಗಿರುತ್ತೆ. ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಇನ್ ದಿ ಕಂಟ್ರೋಲಿಂಗ್ ನ್ಯೂಕ್ಲಿಯರ್ ಫ್ಯೂಷನ್, ಅಂದರೆ ಸೂರ್ಯನಲ್ಲಿ ನಡೀತಕ್ಕಂಥ ಒಂದು ಪ್ರತಿಕ್ರಿಯೆ, ಅದನ್ನು ನಾವು ಪರಮಾಣು ಸಮ್ಮಿಳನ ಅಂತ ಕರಿತೇವೆ. ಸೊ 2 ಹೈಡ್ರೋಜನ್ ಐಸೋಟೋಪ್ಗಳು ಕಂಬೈನ್ ಆಗಿ ಸೊ ಹೀಲಿಯಂ ಆಗಿ ಕನ್ವರ್ಟ್ ಆದಾಗ ಸೊ ಅಲ್ಲಿ ಅಗಾಧವಾದ ಶಕ್ತಿ ಉತ್ಪತ್ತಿ ಆಗುತ್ತೆ. ಸೊ ಇದನ್ನು ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ
ಅಥವಾ ಪರಮಾಣು ಸಮ್ಮಿಳನ ಅಂತ ಕರೀತೇವೆ. ಸೊ ಈ ಒಂದು ಪ್ರಕ್ರಿಯೆಯನ್ನೇ ಕೃತಕವಾಗಿ ಚೈನಾದವರು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಆ ಒಂದು ಸೂರ್ಯನನ್ನು ನಾವು ಈಸ್ಟ್ ಅಂತ ಕರಿತೇವೆ. ಸೊ ಈಸ್ಟ್ ಅಂದರೆ ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸ್ ಸೂಪರ್ ಕಂಡಕ್ಟಿಂಗ್ ಟೋಕಾಮ್ಯಾಕ್ ಅಂತಕ್ಕಂಥದ್ದು ಸೊ ಈ ಒಂದು ಕೃತಕ ಸೂರ್ಯನ ಹೆಸರಾಗಿರುತ್ತೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ನಲ್ಲಿ ಒಂದು ಹೊಸ ವಿಶ್ವ ದಾಖಲೆ ಅಥವಾ ನ್ಯೂ ವರ್ಲ್ಡ್ ರೆಕಾರ್ಡನ್ನು ಮಾಡಿರ್ತಾರೆ. ಸೊ ಇವ್ರು ಮಾಡಿರ್ತಕ್ಕಂಥ ರೆಕಾರ್ಡ್ ಏನು ಅಂದರೆ ಆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಏನಿರುತ್ತೆ ಸೊ ಅದನ್ನು 17 ಮಿನಿಟ್ಸ್ವರೆಗೂ ಹೋಲ್ಡ್ ಮಾಡಿರ್ತಾರೆ. ಸೊ ಇದುವರೆಗೂ ಆಗಿರ್ತಕ್ಕಂಥ ಎಲ್ಲ ಎಕ್ಸ್ಪೆರಿಮೆಂಟ್ಗಳಲ್ಲಿ ಇದು ಲಾಂಗೆಸ್ಟ್ ಡ್ಯೂರೇಷನ್ ಆಗಿರುತ್ತೆ. ಸೊ 17 ನಿಮಿಷಗಳ ಕಾಲ ಒಂದು ನ್ಯೂಕ್ಲಿಯರ್ ಫ್ಯೂಷನನ್ನು ಹೋಲ್ಡ್ ಮಾಡ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟನ್ನು ಸೊ ಚೈನಾದವರು ಸಕ್ಸಸ್ಫುಲ್ ಆಗಿ ಮಾಡಿರ್ತಾರೆ. ಸೊ ಇದರಿಂದ ಎಷ್ಟು ಟೆಂಪರೇಚರ್ ಉತ್ಪತ್ತಿ ಆಗಿದೆ? ಸೊ ಇದರಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಟೆಂಪರೇಚರ್ ಎಷ್ಟು ಅಂದರೆ 126 ಮಿಲಿಯನ್ ಡಿಗ್ರಿ ಫ್ಯಾರನೀಟ್ ಅಷ್ಟು ಟೆಂಪರೇಚರ್ ಉತ್ಪತ್ತಿ ಆಗಿರುತ್ತೆ. ಸೊ ಇದನ್ನು ಸೂರ್ಯನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಟೆಂಪರೇಚರ್ಗೆ ಹೋಲಿಕೆ ಮಾಡಿಕೊಂಡಾಗ 5 ಟೈಮ್ಸ್ ಜಾಸ್ತಿ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 5 ಪಟ್ಟು ಜಾಸ್ತಿ ಇರ್ತಕ್ಕಂಥ ಎನರ್ಜಿಯನ್ನು ಕೃತಕವಾಗಿ ಚೈನಾದವರು ಉತ್ಪಾದನೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಈಗ ಜ್ಯೋತಿರ್ಮಠ ಎಂದು ಕರೆಯಲ್ಪಡುವ ತಹಸಿಲ್ನ ಹಿಂದಿನ ಹೆಸರೇನು? ಸೊ ವಾಟ್ ವಾಸ್ ದಿ ಪ್ರೀವಿಯಸ್ ನೇಮ್ ಆಫ್ ದಿ ತಹಸಿಲ್ ನೌ ನೋನ್ ಆಸ್ ಜ್ಯೋತಿರ್ಮಠ್? ಸೊ ಈಗ ನಾವು ಜ್ಯೋತಿರ್ಮಠ ಅಂತ ಕರಿತೇವೆ. ಸೊ ಮುಂಚೆ ಅದಕ್ಕೆ ಏನು ಹೆಸರಿತ್ತು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದನ್ನು ಆ್ಯಕ್ಚುಲಿ ಜಸ್ಟ್ ಎ ಮಿನಿಟ್. ಸೊ ಇದನ್ನು ಜ್ಯೋತಿರ್ಮಠ್ ಅಂತ ಇದಕ್ಕೆ ಮರುನಾಮಕರಣ ಮಾಡಿರ್ತಾರೆ. ಸೊ ಇದಕ್ಕೆ ಮುಂಚೆ ಜೋಶಿ ಮಠ್ ಅಂತ ಕರಿತಾ ಇದ್ರು. ಸೊ ಇಲ್ಲಿದೆ ನೋಡಿ ಆನ್ಸರು. ಸೊ ಇದನ್ನು ಜ್ಯೋತಿರ್ಮಠ್ ಅಂತ ಈಗ ಕರಿತಾ ಇದ್ದಾರೆ. ಸೊ ಮುಂಚೆ ಇದನ್ನು ಏನಂತ ಕರಿತಾ ಇದ್ರು ಅಂದರೆ ಜೋಶಿ ಮಠ್ ಅಂತ ಕರಿತಾ ಇದ್ರು. ಸೊ ಅಪ್ಡೇಟ್ ಏನು ಅಂದರೆ ಸೊ ಈ ಒಂದು ಉತ್ತರಾಖಂಡ್ನಲ್ಲಿರ್ತಕ್ಕಂಥ ಜೋಶಿ ಮಠನ್ನು ಇನ್ಮೇಲೆ ಸೊ ಜ್ಯೋತಿರ್ಮಠ್ ಅಂತ ಮರುನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಉತ್ತರಾಖಂಡದ ಈ ಭಾಗದಲ್ಲಿ ಅಂದರೆ ಸೊ ಜೋಶಿ ಮಠನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಜೋಶಿ ಮಠ್ ಡ್ಯೂ ಟು ಜಿಯೋಗ್ರಾಫಿಕಲ್ ಡಿಸಾಸ್ಟರ್ ಆಗಿರುತ್ತೆ. ಅಲ್ಲಿ ಲ್ಯಾಂಡ್ ಬ್ರೇಕ್ಸ್ ಆಗಿರ್ತಕ್ಕಂಥ ಸುದ್ದಿಗಳನ್ನು ಕಳೆದ ವರ್ಷ ನಾವು ಬಹಳ ಕೇಳಿರ್ತೇವೆ. ಸೊ ಈ ಒಂದು ಪ್ರದೇಶಕ್ಕೆ ಈಗ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ತೆಹಸಿಲ್ ಆಫ್ ಜೋಶಿ ಮಠ್ ಇನ್ ಚಮೋಲಿ ಡಿಸ್ಟ್ರಿಕ್ಟ್ ಆಫ್ ಉತ್ತರಾಖಂಡ್. ಸೊ ಇದು ಬರ್ತಕ್ಕಂಥದ್ದು ಸೊ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಇದನ್ನು ನಾವು ತೆಹಸಿಲ್ ಆಫ್ ಜೋಶಿ ಮಠ್ ಅಂತ ಕರಿತೇವೆ. ಸೊ ಇದಕ್ಕೆ ಈಗ ಏನಂತ ಮರುನಾಮಕರಣ ಮಾಡಿರ್ತಾರೆ ಅಂದರೆ ಜ್ಯೋತಿರ್ಮಠ್ ಅಂತ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮರುನಾಮಕರಣ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಸೊ ದೇ ಫಾರ್ಮುಲೇಟೆಡ್ ಅಂಡ್ ಫಾರ್ವರ್ಡೆಡ್ ದಿ ನೇಮ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂದರೆ ಆ ಒಂದು ಹೆಸರನ್ನು ಮರುನಾಮಕರಣ ಮಾಡಿ ಸೊ ಉತ್ತರಾಖಂಡದಿಂದ ಭಾರತ ಸರ್ಕಾರಕ್ಕೆ ಆ ಒಂದು ಮಾಹಿತಿಯನ್ನು ಕಳಿಸಲಾಗಿರುತ್ತೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿರುತ್ತೆ ಅಂದರೆ ಗ್ರಾಂಟೆಡ್ ದಿ ಅಪ್ರೂವಲ್ ಫಾರ್ ದಿ ರೀನೇಮಿಂಗ್, ಅಂದರೆ ಅದರ ಮರುನಾಮಕರಣ ಮಾಡಲಿಕ್ಕೆ ಭಾರತ ಸರ್ಕಾರದ ವತಿಯಿಂದ ಅಂಗೀಕಾರ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಪ್ಲೇಸ್ಗೆ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅಥವಾ ಐತಿಹಾಸಿಕ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಆದಿ ಗುರು ಶಂಕರಾಚಾರ್ಯ ಕೇಮ್ ಟು ದಿಸ್ ಏರಿಯಾ ಇನ್ 8th ಸೆಂಚುರಿ. ಅಂದರೆ 8ನೇ ಶತಮಾನದಲ್ಲಿ ಆದಿ ಗುರು ಶಂಕರಾಚಾರ್ಯರು ಈ ಕ್ಷೇತ್ರಕ್ಕೆ ಬಂದಿದ್ದರು ಎಂದು ನಂಬಲಾಗುತ್ತೆ. ಹಾಗಿದ್ರೆ ಈ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಸಿಗ್ನಿಫಿಕೆಂಟ್ ಇವೆಂಟ್ಸ್ ಏನು ಅಂತ ನಾವು ನೋಡೋದಾದ್ರೆ ಹಿ ಮೆಡಿಟೇಟೆಡ್ ಅಂಡರ್ ದಿ ಇಮ್ಮಾರ್ಟಲ್ ವಿಶ್ ಫುಲ್ಫಿಲ್ಮೆಂಟ್ ಟ್ರೀ. ಸೊ ಕಲ್ಪವೃಕ್ಷ ಅಂತ ಕರಿತೇವೆ. ಅಂದರೆ ಕಲ್ಪವೃಕ್ಷ ಅಂತಕ್ಕಂಥ ಒಂದು ಮರದ ಕೆಳಗಡೆ ಸೊ ಇವರು ಧ್ಯಾನವನ್ನು ಮಾಡ್ತಾರೆ. ಸೊ ಅಂಡ್ ಹಿ ರಿಸೀವ್ಡ್ ದಿ ಡಿವೈನ್ ಲೈಟ್ ಆಫ್ ನಾಲೆಜ್ ಥ್ರೂ ವಿಚ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆಫ್ ದಿ ಜ್ಯೋತಿರ್ವರ್ ಮಹಾದೇವ. ಸೊ ಅವರು ಸೊ ಒಂದು ಡಿವೈನ್ ಆಗಿರ್ತಕ್ಕಂಥ ಒಂದು ಜ್ಞಾನವನ್ನು ಪಡೆದುಕೊಳ್ತಾರೆ. ಸೊ ಅದ್ರ ಜೊತೆಗೆ ಅವರು ಜ್ಯೋತಿಷ್ವರ ಮಹಾದೇವರವರ ಬ್ಲೆಸ್ಸಿಂಗ್ಸ್ ಅಥವಾ ವರಗಳನ್ನು ಕೂಡ ಪಡೆದುಕೊಳ್ತಾರೆ. ಸೊ ಈ ಒಂದು ಕಾರಣದಿಂದ ಈ ಪ್ರದೇಶಕ್ಕೆ ಮುಂಚೆ ಏನಂತ ಕರಿತಾ ಇದ್ರು ಅಂದರೆ ಜ್ಯೋತಿರ್ಮಠ್ ಅಂತ ಕರಿತಾ ಇದ್ರು. ಸೊ ಮತ್ತೊಮ್ಮೆ ಇದಕ್ಕೆ ಜ್ಯೋತಿರ್ಮಠ್ ಅಂತ ನಾಮಕರಣ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಜನರಲ್ ಮನೋಜ್ ಪಾಂಡೆ ಅವರ ಉತ್ತರಾಧಿಕಾರಿಯಾಗಿ ಯಾರು ಸೇನಾ ಸಿಬ್ಬಂದಿಯ ಮುಂದಿನ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ? ಸೊ ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ನೆಕ್ಸ್ಟ್ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಸಕ್ಸೀಡಿಂಗ್ ಜನರಲ್ ಮನೋಜ್ ಪಾಂಡೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲೆಫ್ಟಿನೆಂಟ್ ಜನರಲ್ ಆಗಿರ್ತಕ್ಕಂಥ ಉಪೇಂದ್ರ ದ್ವಿವೇದಿ ಅವರು ಸೊ ಈ ಒಂದು ಪೊಸಿಷನ್ಗೆ ಆಯ್ಕೆ ಆಗಿರ್ತಾರೆ. ಸೊ ನೆಕ್ಸ್ಟ್ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಅಂದರೆ ಆರ್ಮಿ ಸಿಬ್ಬಂದಿ ಏನಿರ್ತಾರೆ ಸೊ ಇವರಿಗೆ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಲೆಫ್ಟಿನೆಂಟ್ ಜನರಲ್ ಆಗಿರ್ತಕ್ಕಂಥ ಉಪೇಂದ್ರ ದ್ವಿವೇದಿ ಅವರಾಗಿರ್ತಾರೆ. ಸೊ ಇವರಿಗೆ ಯಾವ ಮೆಡಲ್ಸ್ಗಳು ಬಂದಿರುತ್ತೆ ಅಂದರೆ ಪರಮ ವಿಶಿಷ್ಟ ಸೇವಾ ಮೆಡಲ್ ಮತ್ತು ಅತಿ ವಿಶಿಷ್ಟ ಸೇವಾ ಮೆಡಲ್ಗಳನ್ನು ಇವರು ಪಡೆದುಕೊಂಡಿರ್ತಾರೆ. ಸೊ ಹಾಗಿದ್ರೆ
ಚೀಫ್ ಆಫ್ ಆರ್ಮಿ ಸ್ಟಾಫ್ ಇವರ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಈ ಒಂದು ಚೀಫ್ ಆಫ್ ಆರ್ಮಿ ಸ್ಟಾಫ್ ಏನಿರುತ್ತೆ, ಇಟ್ ಈಸ್ ಅ ಸ್ಟ್ಯಾಟ್ಯುಟರಿ ಆಫೀಸ್ ಹೆಲ್ಡ್ ಬೈ ಪ್ರೊಫೆಷನಲ್ ಹೆಡ್ ಆಫ್ ದಿ ಇಂಡಿಯನ್ ಆರ್ಮಿ. ಅಂದರೆ ಭಾರತೀಯ ಸೇನೆಯ ವೃತ್ತಿಪರ ಮುಖ್ಯಸ್ಥರನ್ನ ಒಳಗೊಂಡಿರ್ತಕ್ಕಂಥ ಶಾಸನಬದ್ಧ ಕಚೇರಿಯನ್ನ ನಾವು ಸೇನಾ ಮುಖ್ಯಸ್ಥರ ಅಥವಾ ಈ ಒಂದು ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಅಂತ ಕರಿತೇವೆ. ಸೊ ಈ ಒಂದು ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಏನಿರುತ್ತೆ, ಇದರಲ್ಲಿ ಸೀನಿಯರ್ ಮೋಸ್ಟ್ ಆಪರೇಷನ್ ಆಫೀಸರ್ ಆಫ್ ದಿ ಇಂಡಿಯನ್ ಆರ್ಮಿ ಆಗಿರುತ್ತೆ. ಅಂದರೆ ನಮ್ಮ ಭಾರತೀಯ ಸೇನೆಯ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಕಾರ್ಯಕಾರಿ ಅಧಿಕಾರಿಯನ್ನ ನಾವು ಇಲ್ಲಿ ಕರೆಯಲಾಗುತ್ತೆ. ಸೊ ಅದಾದ್ಮೇಲೆ ಇವರು ಮಾಡ್ತಕ್ಕಂಥ ಫಂಕ್ಷನ್ಸ್ ಏನು ಅಂದರೆ, ಓವರ್ಸೀಸ್ ದಿ ಓವರ್ ಆಲ್ ಫಂಕ್ಷನಿಂಗ್ ಆಫ್ ದಿ ಫೋರ್ಸ್ ಡ್ಯೂರಿಂಗ್ ಪೀಸ್ ಆ್ಯಂಡ್ ವಾರ್ ಟೈಮ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಶಾಂತಿ ಸಮಯದಲ್ಲಿ, ಶಾಂತಿ ಅಂದರೆ ಯಾವಾಗ ಯುದ್ಧ ನಡೀತಾ ಇರೋದಿಲ್ವೋ ಅವಾಗಲೂ, ಅದಾದಮೇಲೆ ಯುದ್ಧದ ಸಮಯದಲ್ಲಿ ಅಂದರೆ ಎರಡೂ ಸಮಯಗಳಲ್ಲಿ ಪಡೆಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ನೋಡಿಕೊಳ್ತಕ್ಕಂಥ ಅಧಿಕಾರಿ ಇವರಾಗಿರ್ತಾರೆ. ಹಾಗಿದ್ರೆ ಇವರ ನೇಮಕ ಹೇಗಾಗುತ್ತೆ? ಸೊ ಅಥವಾ ಇವರೇನು ಮಾಡ್ತಾರೆ ಅಂದರೆ, ಅಡ್ವೈಸಸ್ ದಿ ನೇಷನ್ ಸಿವಿಲಿಯನ್ ಲೀಡರ್ಶಿಪ್, ದಟ್ ಈಸ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇವರಿಗೆ ಭಾರತ ಸರ್ಕಾರಕ್ಕೆ ಶಿಫಾರಸುಗಳನ್ನು ನೀಡ್ತಕ್ಕಂಥದ್ದು ಇವರ ಜವಾಬ್ದಾರಿ ಆಗಿರುತ್ತೆ. ಹಾಗಿದ್ರೆ ಇವರ ಅಪಾಯಿಂಟ್ಮೆಂಟ್ ನಡೀಲಿಕ್ಕೆ ಒಂದು ಸಿಸ್ಟಮ್ ಇರುತ್ತೆ. ಇವರನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಒಂದು ಪದ್ಧತಿ ಏನು ಅಂದರೆ, ಸೆಲೆಕ್ಟೆಡ್ ಅಮಾಂಗ್ ದಿ ಸೀನಿಯರ್ ಜನರಲ್ ಆಫೀಸರ್ಸ್ ಆಫ್ ದಿ ಇಂಡಿಯನ್ ಆರ್ಮಿ. ಅಂದರೆ ನಮ್ಮ ಭಾರತೀಯ ಸೇನೆಯ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಜನರಲ್ ಅಧಿಕಾರಿಗಳನ್ನು ಈ ಹುದ್ದೆಗೆ ಆಯ್ಕೆ ಮಾಡ್ತಕ್ಕಂಥದ್ದು ಪದ್ಧತಿ ಆಗಿರುತ್ತೆ. ಸೊ ಇವ್ರನ್ನ ಅಪಾಯಿಂಟ್ ಮಾಡಲಿಕ್ಕೆ ಒಂದು ಅಪಾಯಿಂಟ್ಮೆಂಟ್ಸ್ ಕಮಿಟಿ ಇರುತ್ತೆ. ಸೊ ಈ ಒಂದು ಅಪಾಯಿಂಟ್ಮೆಂಟ್ಸ್ ಕಮಿಟಿ ಏನಿರುತ್ತೆ, ಇದರ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದರೆ, ಪ್ರೈಮ್ ಮಿನಿಸ್ಟರ್ ಇದಕ್ಕೆ ಮುಖ್ಯಸ್ಥರು ಆಗಿರ್ತಾರೆ ಅಥವಾ ಅಧ್ಯಕ್ಷರಾಗಿರ್ತಾರೆ. ಸೊ ಇವರು ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಫೈನಲಿ ಯಾರು ಅಪ್ರೂವ್ ಮಾಡ್ತಾರೆ ಅಂದರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಭಾರತೀಯ ರಾಷ್ಟ್ರಪತಿಗಳು ಅವರನ್ನ ಅಪ್ರೂವ್ ಮಾಡ್ತಾರೆ. ಹಾಗಿದ್ರೆ ಸೊ ಇವರ ಅಧಿಕಾರಾವಧಿ ಎಷ್ಟು ವರ್ಷ ಒಳಗೂ ಇರುತ್ತೆ ಅಂದರೆ, 3 years ಇರುತ್ತೆ, ಅಥವಾ 62 years ಆಫ್ ಏಜ್ ಅಂದರೆ ಅವರು ಅಪಾಯಿಂಟ್ಮೆಂಟ್ ಆದ ದಿನದಿಂದ 3 ವರ್ಷಗಳ ಕಾಲ, ಅಥವಾ ಅವರ ವೈಯಕ್ತಿಕ ವಯಸ್ಸು 62 ವರ್ಷಗಳು ತುಂಬುವವರೆಗೂ ಇವೆರಡರಲ್ಲಿ ಯಾವುದು ಮೊದಲಾಗುತ್ತೆ ಸೊ ಅಲ್ಲಿಯವರೆಗೆ ಇವರು ತಮ್ಮ ಅಧಿಕಾರವನ್ನು ಹೊಂದಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಡೆಲೋಸ್. ಸೊ ಏಜಿಯನ್ ಸಮುದ್ರದಲ್ಲಿರುವ ಪುರಾತನ ಅಭಯಾರಣ್ಯ ಈ ಕಾರಣದಿಂದ ಮುಳುಗುವ ಅಪಾಯವನ್ನು ಹೊಂದಿದೆ. ಡೆಲೋಸ್, ಅನ್ ಏನ್ಷಿಯಂಟ್ ಸ್ಯಾಂಕ್ಚುರಿ ಇನ್ ಏಜಿಯನ್ ಸಿ ಈಸ್ ಥ್ರೆಟನ್ಡ್ ವಿತ್ ಸಿಂಕಿಂಗ್ ಡ್ಯೂ ಟು. ಸೊ ಏಜಿಯನ್ ಅಂತಕ್ಕಂಥದ್ದು, ಡೆಲಾಸ್ ಅಂತಕ್ಕಂಥದ್ದು ಏಜಿಯನ್ ಸಮುದ್ರದಲ್ಲಿರ್ತಕ್ಕಂಥ ಒಂದು ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಈ ಒಂದು ಸ್ಯಾಂಕ್ಚುರಿ ಮುಂದಿನ 50 ವರ್ಷಗಳಲ್ಲಿ ಸಂಪೂರ್ಣವಾಗಿ ಮುಳುಗು ಹೋಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹವಾಮಾನ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ ಇಂದ ಗ್ಲೇಷಿಯಲ್ ಮೆಲ್ಟಿಂಗ್ ಏನಾಗ್ತಾ ಇದೆ. ಸೊ ಇದರಿಂದ ಈ ಒಂದು ಡೆಲೋಸ್ ಅಂತಕ್ಕಂಥದ್ದು ಮುಳುಗಿ ಹೋಗುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಡೆಲೋಸ್ ಅಂತಕ್ಕಂಥದ್ದು ಈ ಒಂದು ಏಜಿಯನ್ ಸಿಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಅಥವಾ ಒಂದು ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಏಜಿಯನ್ ಸಿ ಬಂದು ಗ್ರೀಸ್ ಮತ್ತೆ ಟರ್ಕಿಯೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಸಿ ಆಗಿರುತ್ತೆ. ಸೊ ಇದು ಮೆಡಿಟೇರಿಯನ್ ಸೀನ ಒಂದು ಆರ್ಮ್ ಅಥವಾ ಒಂದು ಸೆಲೆ ಅಥವಾ ಒಂದು ಆರ್ಮ್ ಅಥವಾ ಒಂದು ಭಾಗ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದು ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ಏನ್ಷಿಯಂಟ್ ಗ್ರೀಕ್ ಸ್ಯಾಂಕ್ಚುರಿ ಸ್ಲೋಲಿ ಸಿಂಕ್ಸ್ ಇನ್ ಟು ದಿ ಏಜಿಯನ್ ಸಿ. ಸೊ ಏಜಿಯನ್ ಸಿ ಒಳಗಡೆ ಸೊ ಈ ಒಂದು ಪುರಾತನವಾಗಿರ್ತಕ್ಕಂಥ ಒಂದು ಗ್ರೀಕ್ ಅಭಯಾರಣ್ಯ ಸಂಪೂರ್ಣವಾಗಿ ಮುಳುಗು ಹೋಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಸ್ಯಾಂಕ್ಚುರಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಡೆಲೋಸ್ ಅಂತ ಕರಿತೇವೆ. ಸೊ ಇನ್ ನೆಕ್ಸ್ಟ್ 50 years ಅಂದ್ರೆ ಮುಂದಿನ 50 ವರ್ಷಗಳಲ್ಲಿ ಡ್ಯೂ ಟು ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಯ ವತಿಯಿಂದ ಸೊ ಇದು ಮುಳುಗು ಹೋಗುವ ಸಾಧ್ಯತೆ ಇದೆ ಅಂತ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಐಲ್ಯಾಂಡ್ ನ ಪ್ರಾಮುಖ್ಯತೆ ಏನು ಅಂದ್ರೆ, ಇಟ್ ಈಸ್ ಹೋಮ್ ಟು ದಿ ಸ್ಯಾಂಕ್ಚುರಿ ಆಫ್ ಅಪೋಲೋ. ಅಂದ್ರೆ ಅಪೋಲೋ ಸ್ಯಾಂಕ್ಚುರಿಗೆ ಸೊ ಇದು ಮನೆಯಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ವಿಚ್ ಇನ್ಕ್ಲೂಡ್ಸ್ ಟೆಂಪಲ್ಸ್, ಅಂದ್ರೆ ಈ ಒಂದು ಐಲ್ಯಾಂಡ್ಗಳಲ್ಲಿ ನಾವು ದೇವಸ್ಥಾನಗಳನ್ನು ನೋಡ್ಬೋದಾಗಿರುತ್ತೆ. ಆಲ್ಟರ್ಸ್ ಅಂದ್ರೆ ಈ ಒಂದು ಬಲಿಪೀಠಗಳನ್ನು ನೋಡ್ಬೋದಾಗಿರುತ್ತೆ. ಅದರ್ ಸ್ಟ್ರಕ್ಚರ್ಸ್ ಡೆಡಿಕೇಟೆಡ್ ಟು ಗಾಡ್, ಅಂದ್ರೆ ದೇವರಿಗೆ ಡೆಡಿಕೇಟೆಡ್ ಆಗಿರ್ತಕ್ಕಂಥ ಅನೇಕ ರಚನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಸೊ ಇದರ ಫೋಕಲ್ ಪಾಯಿಂಟ್ ಏನು ಅಂದ್ರೆ, ಸೊ ರಿಲಿಜಿಯಸ್ ಫೆಸ್ಟಿವಲ್ಸ್ ಅಂಡ್ ಸೆರೆಮೊನೀಸ್, ಅಂದ್ರೆ ಇಲ್ಲಿ ಧಾರ್ಮಿಕ ಹಬ್ಬಗಳು ಮತ್ತೆ ಸಮಾರಂಭಗಳಿಗೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದ್ರೆ ಯುನೆಸ್ಕೋ ವತಿಯಿಂದ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೂ ಕೂಡ ಸೇರಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶ ಬರ್ತ್ ಪ್ಲೇಸ್ ಆಫ್ ಅಪೋಲೋ, ಅಂದ್ರೆ ಅಪೋಲೋನ ಜನ್ಮಸ್ಥಳವಾಗಿ ಕೂಡ ನಂಬತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಡೆಲೋಸ್ ವಾಸ್ ಥ್ರೈವಿಂಗ್ ಕಮರ್ಷಿಯಲ್ ಅಂಡ್
ಅಂಡ್ ಟ್ರೇಡಿಂಗ್ ಹಬ್, ಕೀ ಸೆಂಟರ್ ಫಾರ್ ಟ್ರೇಡ್ ರೂಟ್ಸ್ ಇನ್ ದಿ ಮೆಡಿಟರೇನಿಯನ್ ಸಿ, ಅಂದರೆ ಮೆಡಿಟರೇನಿಯನ್ ಸಮುದ್ರದ ಪ್ರದೇಶದಲ್ಲಿ. ಸೊ ಇದು ವಾಣಿಜ್ಯ ಮತ್ತು ವ್ಯಾಪಾರದ ಕೇಂದ್ರವಾಗಿರುತ್ತೆ, ಮತ್ತು ಸ್ಟ್ರಾಟಜಿಕಲಿ ಅಂದರೆ ಕಾರ್ಯತಂತ್ರದ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಏಜಿಯನ್ ಸಿ ಅಂತಕ್ಕಂಥದ್ದು ಆರ್ಮ್ ಆಫ್ ದಿ ಮೆಡಿಟೇರಿಯನ್ ಸಿ, ಅಂದರೆ ಸೊ ನಾವು ಮ್ಯಾಪ್ನಲ್ಲೇ ನೋಡಿದೆ ಹಾಗೆ ಸೊ ಮೆಡಿಟೇರಿಯನ್ ಸಿಯ ಒಂದು ಭಾಗವಾಗಿ ನಾವು ಏಜಿಯನ್ ಸಮುದ್ರವನ್ನು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಲೊಕೇಟೆಡ್ ಬಿಟ್ವೀನ್ ಗ್ರೀಕ್ ಪೆನಿನ್ಸುಲಾ, ಸೊ ಮ್ಯಾಪಲ್ಲಿ ನಾವು ಗ್ರೀಕ್ ಪೆನಿನ್ಸುಲಾ ಮತ್ತೆ ಸೊ ಇನ್ ದ ವೆಸ್ಟ್ ಮತ್ತೆ ಏಷ್ಯಾ ಮೈನರ್ ಆನ್ ದಿ ಈಸ್ಟರ್ನ ಮಧ್ಯದಲ್ಲಿರ್ತಕ್ಕಂಥ ಸೊ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಮೆಡಿಟೇರಿಯನ್ ಸಿಯನ್ನ ಆರ್ಮನ್ನು ನಾವೇನಂತ ಕರಿತೀವಿ ಅಂದರೆ ಏಜಿಯನ್ ಸಿ ಅಂತ ಕರಿತೇವೆ. ಸೊ ಫಸ್ಟ್ ಇಂಡಿಯನ್ ಟು ವಿನ್ 3 ಸ್ಟಾರ್ GP ಇನ್ ಡ್ರೆಸ್ಸೇಜ್ ಅಂದರೆ ಸೊ ಈ ಕುದುರೆ ಮೇಲೆ ಆ ಒಂದು ಮ್ಯೂಸಿಕ್ಗೆ ಕುದುರೆಯನ್ನು ನೃತ್ಯ ಮಾಡಿಸ್ತಕ್ಕಂಥ ಒಂದು ಸ್ಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ಸ್ಪೋರ್ಟ್ನಲ್ಲಿ ಭಾರತ ದೇಶದ ಮಹಿಳೆ ಮೊಟ್ಟ ಮೊದಲ ಪದಕವನ್ನು ಗೆದ್ದಿರ್ತಕ್ಕಂಥ ಒಂದು ದಾಖಲೆಯನ್ನು ಮಾಡಿರ್ತಾರೆ. ಸೊ ಅವರ ಹೆಸರು ಶ್ರುತಿ ವೋರಾ. ಸೊ ಇವರು ಶಿ ಇಸ್ ದಿ ಫಸ್ಟ್ ವುಮೆನ್ ಇಂಡಿಯನ್ ಟು ವಿನ್ 3 ಸ್ಟಾರ್ ಗ್ರ್ಯಾಂಡ್ ಪ್ರಿಕ್ಸ್ ಈಕ್ವೆಸ್ಟ್ರಿಯನ್ ಈವೆಂಟ್ನಲ್ಲಿ. ಸೊ ಇವರು ಸ್ಥಾನವನ್ನು ಗೆದ್ದಿರ್ತಾರೆ ಅಥವಾ ಪದಕವನ್ನು ಗೆದ್ದಿರ್ತಾರೆ. ಸೊ ಈ ಒಂದು ಇವೆಂಟನ್ನು ಸೊ ಇದು ಹೆಲ್ಡ್ ಈ ಒಂದು ಇವೆಂಟ್ ಯಾವುದು ಅಂದರೆ ವರ್ಲ್ಡ್ ಕಪ್ ಹೆಲ್ಡ್ ಇನ್ ಲಿಪಿಕಾ ಸ್ಲೋವೇನಿಯಾ, ಅಂದರೆ FEI ಡ್ರೆಸ್ಸೇಜ್ ವರ್ಲ್ಡ್ ಕಪ್. ಇದು ಸ್ಲೋವೇನಿಯಾದಲ್ಲಿ ನಡೆದಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಥವಾ ವಿಶ್ವ ರಕ್ತದಾನಿಗಳ ದಿನ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಜೂನ್ 14ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದರೆ 20 ಇಯರ್ಸ್ ಆಫ್ ಸೆಲೆಬ್ರೇಟಿಂಗ್ ಗಿವಿಂಗ್ ಥ್ಯಾಂಕ್ ಯು ಬ್ಲಡ್ ಡೋನರ್ಸ್, ಅಂದರೆ 20 ವರ್ಷಗಳ ದಾನಗಳನ್ನು ಆಚರಿಸುವುದು, ರಕ್ತದಾನಿಗಳಿಗೆ ಧನ್ಯವಾದಗಳು ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ನಾವು ಇನ್ಕ್ವೆಸ್ಟ್ ಚಾಲೆಂಜ್ 709ಗೆ ಹೋಗೋಣ. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.